ರಾಜ್ಯದಲ್ಲಿ ಹತ್ತಾರು ಸಮಸ್ಯೆ, ಶಾಸಕರಿಗೆ ಮಾತ್ರ ಐಪಿಎಲ್ನ ಚಿಂತೆ. ಐಪಿಎಲ್ ಟಿಕೆಟ್ಗಾಗಿ ಸದನದಲ್ಲೇ ಶಾಸಕರು ಒತ್ತಾಯವನ್ನು ಮಾಡಿದ್ದಾರೆ. ಶಾಸಕರ ಐಪಿಎಲ್ ಟಿಕೆಟ್ ಆಗ್ರಹಕ್ಕೆ ಜನಾಕ್ರೋಶ ಜೋರಾಗ್ತಾ ಇದೆ. ಹತ್ತಾರು ಸಮಸ್ಯೆಗಳಿದೆ, ಆದರೆ ಶಾಸಕರಿಗೆ ಮಾತ್ರ ಐಪಿಎಲ್ ಟಿಕೆಟ್ಗಾಗಿ ಸದನದಲ್ಲೇ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಶಾಸಕರ ಐಪಿಎಲ್ ಟಿಕೆಟ್ ಆಗ್ರಹಕ್ಕೆ ಜನಾಕ್ರೋಶ ಜೋರಾಗಿ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ವೈದ್ಯರಿಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ಒಂದ್ ಕಡೆ LPG ಸಮಸ್ಯೆ ತಲೆದೂರಿದೆ, ರಸ್ತೆ ಸರಿಯಿಲ್ಲ, ರೈತರಿಗೆ ಗೊಬ್ಬರ ಸಿಗ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಸದನದಲ್ಲಿ ಶಾಸಕರು ಮಾತನಾಡೋದು ಐಪಿಎಲ್ ಟಿಕೆಟ್ ಬಗ್ಗೆ. ಶಾಸಕರಿಗೆ ಐಪಿಎಲ್ ಟಿಕೆಟ್ ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಶಾಸಕರ ಐಪಿಎಲ್ ಟಿಕೆಟ್ ಬೇಡಿಕೆಗೆ ಸ್ಪೀಕರ್ ಕೂಡ ತಲೆದೂಗಿದ್ದಾರೆ. ಸ್ಪೀಕರ್ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿದ್ದಕ್ಕೂ ಕೂಡ ನೆಟ್ಟಿಗರು ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸದನದಲ್ಲಿ ಚರ್ಚೆ ಮಾಡೋಕೆ ಸಾಕಷ್ಟು ವಿಚಾರಗಳಿರುತ್ತೆ. ಪ್ರತಿಯೊಬ್ಬ ಶಾಸಕನಿಗೂ ಕೂಡ ಇಂಡಿವಿಜುವಲ್ ಆಗಿ ತಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಐಪಿಎಲ್ ಟಿಕೆಟ್ ಬಗ್ಗೆ ಆಗ್ರಹ ಮಾಡಿದ್ದಾರೆ. ಟಿಕೆಟ್ಗೆ ಅಂಗಲ ಹಚ್ಚಬೇಕು ಆ ಸ್ಥಿತಿ ತಂದಿದ್ದಾರೆ. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಸರ್, MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು. ನಾವು ಹೋಗಿ ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು. ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕುಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್. ವೀಕ್ಷಕರೇ ನಮಸ್ಕಾರ. ನಾನೀಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿದ್ದೀನಿ. 1:45ಗೆ ಓಪನ್ ಆಗಬೇಕು. ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಬೇಡಿಕೆ ಬೆನ್ನಲ್ಲೇ ಸಿಎಂ DCM ಭೇಟಿ ಮಾಡಿದ್ದಾರೆ. ಸಿಎಂ DCM ಭೇಟಿಯಾಗಿದ್ದಾರೆ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್. ನಾಳೆಯ ಉದ್ಘಾಟನಾ ಪಂದ್ಯಕ್ಕೆ ಇಬ್ಬರೂ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಒಂದ್ ಕಡೆ ಸದನದಲ್ಲಿ ಶಾಸಕರುಗಳು ಐಪಿಎಲ್ ಟಿಕೆಟ್ಗಾಗಿ ಬೇಡಿಕೆ ಇಡ್ತಿದ್ರಲ್ಲ, ಇದ್ರ ಬೆನ್ನಲ್ಲೇ ಈಗ ಸಿಎಂ ಹಾಗೂ DCM ಅವರನ್ನ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿದ್ದಾರೆ. ನಾಳೆ IPL ಪಂದ್ಯ ಆರಂಭ ಆಗಲಿದೆ. ಸೊ ಉದ್ಘಾಟನಾ ಪಂದ್ಯಕ್ಕೆ ಇವರಿಬ್ಬರನ್ನು ಕೂಡ ಇನ್ವೈಟ್ ಮಾಡೋದಕ್ಕೆ ವೆಂಕಟೇಶ್ ಪ್ರಸಾದ್ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಶಾಸಕರುಗಳಿಗೆ ಒಂದೊಳ್ಳೆ ಟಿಕೆಟ್ ಅನ್ನ ಕೊಡಿಸಿ ಅವರ ಆಸನದ ವ್ಯವಸ್ಥೆ ಕೂಡ ಮಾಡಿಬಿಡಿ ಅಂತ ಹೇಳ್ಕೊಂಡು ಒಂದಷ್ಟು ಸಿಎಂ ಹಾಗೂ DCM ಕೂಡ KSCA ಅಧ್ಯಕ್ಷರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಟಿಕೆಟ್ ಅನ್ನ ಕೊಡಿಸಿ ನಮ್ಮ ಶಾಸಕರುಗಳಿಗೆ, ಅವರು ಕೂಡ ಮ್ಯಾಚ್ ನೋಡಬೇಕು. ಎಲ್ಲ ವಿಚಾರಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶಾಸಕರುಗಳು, ಸಚಿವರುಗಳು, ವಿಪಕ್ಷದ ನಾಯಕರೇ ಹೇಳ್ತಾರೆ ಇಲ್ಲಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಟಿಕೆಟ್ ಸಿಗ್ತಿಲ್ಲ, ನನ್ನ ಹೆಸರಿಗೆ ಟಿಕೆಟ್ ಬರುತ್ತೆ, ನಾನು ಒಬ್ಬನೇ ಹೋಗ್ಬೇಕಾಗತ್ತೆ, ನನ್ನ ಕುಟುಂಬದವ್ರು ಹೋಗೋಕ್ ಆಗೋದಿಲ್ಲ ಅಂತ. ಇಲ್ಲೆಲ್ಲ ಗಮನಿಸ್ತಾ ಹೋಗ್ಬೋದು. ಜನರು ಅವರನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಅವರ ಒಂದು ಸಮಸ್ಯೆಗೆ ಸ್ಪಂದಿಸಬೇಕು ಅಂತ, ಒಂದೊಳ್ಳೆ ಅಧಿಕಾರವನ್ನು ನಡೆಸಬೇಕು, ನಮ್ಮ ಕ್ಷೇತ್ರದಲ್ಲಿ ಹಲವಾರು ಬೆಳವಣಿಗೆಗಳಾಗಬೇಕು ಅಂತ. ಬಟ್ ಸದನಕ್ಕೆ ಹೋಗಿ ಇವ್ರು ಮಾಡ್ತಿರುವಂಥ ಕೆಲಸ ಏನು? ನಮಗೆ IPL ಮ್ಯಾಚ್ಗೆ ಸರಿಯಾಗಿ ಟಿಕೆಟ್ ಸಿಗ್ತಿಲ್ಲ, ನನಗೊಬ್ಬನಿಗೆ ಸಿಗ್ತಾ ಇದೆ, ನನ್ನ ಕುಟುಂಬಕ್ಕೆ ಸಿಗ್ತಾ ಇಲ್ಲ ಅಂತ ಜನರು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಅವರೊಬ್ಬರನ್ನೇ, ಅವರ ಕುಟುಂಬದವರನ್ನ ಅಲ್ಲ ಅನ್ನುವಂಥದ್ದು ಅವ್ರಿಗೆ ತಿಳಿದಿರಬೇಕು. IPL ಟಿಕೆಟ್ ಕೇಳಿದ ಶಾಸಕರ ಮೇಲೆ ಜನಾಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಬಿಜೆಪಿ ನಾಯಕರು ಯೂ ಟರ್ನ್ ಹೊಡೆದಿದ್ದಾರೆ. ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಲ್ಲಿ ಮುಂದಾಳತ್ವವನ್ನು ವಹಿಸಿ IPL ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡಿರೋದು. ಯಾವಾಗ ನ್ಯೂಸ್ 18ನಲ್ಲಿ ವರದಿ ಆಗುತ್ತೆ ನೋಡಿ, ಅದರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಯೂ ಟರ್ನ್ ಹೊಡೆದಿದ್ದಾರೆ. IPL ಟಿಕೆಟ್ ಕೇಳಿದವರ ಪರ ನಾನಿಲ್ಲ ಅಂತ ಹೇಳ್ಕೊಂಡು ವಿಜಯೇಂದ್ರ ಯೂ ಟರ್ನ್ ಹೊಡೆದಿರೋದು. ಸರ್ಕಾರ ಆರ್ ಅಶೋಕ್ ಬೇಡಿಕೆಗೂ ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ನನಗೆ ಟಿಕೆಟ್ ಬೇಡ, ಜನರಿಗೆ ಸಿಗ್ಲಿ ಅಂತ ಹೇಳ್ಕೊಂಡು ಆರ್ ಅಶೋಕ್ ಕೂಡ ಯೂ ಟರ್ನ್ ಹೊಡೆದಿರೋದು. ಇಲ್ಲಿ ವಿಡಿಯೋ ವೈರಲ್ ಆಗಿರುವಂತದ್ದು ಆರ್ ಅಶೋಕ್ ಅವರದೇ. ಯಾಕಂದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದೇ ಆರ್ ಅಶೋಕ್ ಅವರು.
ನಾನು ನಿನ್ನೆ ಆಡಳಿತ ಪಕ್ಷದ ಶಾಸಕರು ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ ಅವ್ರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅಂತಕ್ಕಂಥ ದಿನನಿತ್ಯ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗಿದ್ರು ಪ್ರಾಣವನ್ನ ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳ ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಹೆಂಡತಿ ಮಕ್ಕಳಿಗೂ ಶಾಸಕರಿಂದ IPL ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ VIP ಸಂಸ್ಕೃತಿಯನ್ನ ಪ್ರಧಾನಿ ಮೋದಿ ಅವರು ಬೆಂಬಲಿಸೋದಿಲ್ಲ. ನಮ್ಮ ಪಕ್ಷದವರಿಗೂ ಕೂಡ ಇದು ಅನ್ವಯ ಆಗತ್ತೆ ಅಂತ ಹೇಳಿಕೊಂಡು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಸರ್ಕಾರದ ಜೊತೆಗೆ ಸ್ವಪಕ್ಷದವರಿಗೂ ಕೂಡ ಸಂಸದರು ಕ್ಲಾಸ್ ತೆಗೆದುಕೊಂಡಿರೋದು, ಟಿಕೆಟ್ ಕೇಳಿದ್ದೆ ಅರ್ಥಹೀನ ಅಂತ ಹೇಳಿಕೊಂಡು ಸಂಸದ ತೇಜಸ್ವಿ ಸೂರ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ. VIP ಟ್ರೀಟ್ಮೆಂಟ್ ಅನ್ನ ಪ್ರಧಾನಿ ಮೋದಿ ಅವರೇ ಸಹಿಸೋದಿಲ್ಲ ಅಂತದ್ರಲ್ಲಿ ನಮ್ಮ ಪಕ್ಷದವರು ಈ ಒಂದು VIP ಟ್ರೀಟ್ಮೆಂಟ್ ಬೇಕು ಅಂತ ಕೇಳಿದ್ರೆ ಅದು ಯಾರೂ ಕೂಡ ಸಹಿಸೋದಿಲ್ಲ, ಇದು ಅರ್ಥಹೀನ, ಟಿಕೆಟ್ ಕೇಳಿದೆ ಅರ್ಥಹೀನ ಅಂತ ಹೇಳ್ಕೊಂಡು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. Themselves and their families to attend IPL is nothing short of a feudal entitlement oriented mindset. Why should KSCA or any other sports body mandatorily provide free tickets for MLAs and their families or for any political representatives and their families? It just does not make sense. And certain statements by certain Congress MLAs particularly, where they said because we are made to sit in the gallery where the public are seated, and because we are VIPs we cannot sit there. Not only Congress MLA. ಜನರ ಜೀವ ಮುಖ್ಯವೋ VIP ಟಿಕೆಟ್ ಮುಖ್ಯವೋ? IPL ಟಿಕೆಟ್ ಖರೀದಿಸೋಕೆ ಆಗದಷ್ಟು ಬಡವರ ಶಾಸಕರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಉಚಿತ VIP ಟಿಕೆಟ್ ಕೇಳಿದ್ದು ದುರ್ದೈವ ಅಂತ ಹೇಳ್ಕೊಂಡು ನಿಖಿಲ್ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಚಿದಾನಂದ್ ಪಟೇಲ್ರೆ, ನಿಜವಾಗ್ಲೂ ಜನರಿಗೆ ಇದೊಂದು ಬೇಸರದ ವಿಚಾರ, ಇಂಥ ಒಂದು ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಸದನದಲ್ಲಿ ಕೂರಿಸಿದ್ದೀವಲ್ಲ ಅಂತ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಇವರು ಟಿಕೆಟ್ ಬಗ್ಗೆ ಕೇಳ್ತಾರಲ್ವಾ, ಇದು ಎಷ್ಟು ಮಟ್ಟಿಗೆ ವಿಪರ್ಯಾಸ ಅಲ್ವಾ ಅಂತ? ಧನುಶ್ರೀ, ಅಧಿವೇಶನದಲ್ಲೇ IPL ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಈಗಾಗಲೇ ದೊಡ್ಡ ಮಟ್ಟದ ವಿವಾದಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಸಪ್ನವರು 4 ಟಿಕೆಟ್ಗಳನ್ನ ಕೊಡಬೇಕು ಅಂತೇಳಿ ಸ್ಪೀಕರ್ ಮುಂದೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಪರೋಕ್ಷವಾಗಿ ಈ ಬೇಡಿಕೆಗೆ ವಿಪಕ್ಷ ನಾಯಕ R. ಅಶೋಕ್ ಕೂಡ ಎಲ್ಲೊಂದು ಕಡೆ 16 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ 1600 ರೂಪಾಯಿ ಬಾಡಿಗೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ನಮಗೆ ಸೂಕ್ತವಾದ ಸ್ಥಾನಮಾನ ಮತ್ತು ಗೌರವ ಸಿಕ್ತಿಲ್ಲ ಅಂತೇಳಿ ಪರೋಕ್ಷವಾಗಿ ಆರೋಪ ಮಾಡೋ ಮುಖಾಂತರ IPL ಟಿಕೆಟನ್ನು MLAಗಳಿಗೆ ಕೊಡಬೇಕು, ಜೊತೆಗೆ ಅವರ ಕುಟುಂಬಕ್ಕೂ ಸೇರಿದಂತೆ ಒಟ್ಟು 4 ಟಿಕೆಟ್ ಕೊಡಬೇಕಂತೇಳಿ ಬೇಡಿಕೆಯನ್ನು ಇಡಲಾಯಿತು. ಈ ಬೇಡಿಕೆಗೆ ಒಂದು ಕಡೆ ವಿಧಾನಸಭೆ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದು ರಾಷ್ಟ್ರಮಟ್ಟದ ದೊಡ್ಡ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಸಮಸ್ಯೆಗಳಿದ್ದಾವೆ, ರಾಜ್ಯಾದ್ಯಂತ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತು ಹಲವಾರು ಕ್ಷೇತ್ರಗಳಲ್ಲೇ ಹಲವಾರು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ವಿಧಾನಸಭೆ ಅಧಿವೇಶನದಲ್ಲಿ ಬೇಡಿಕೆಯನ್ನು ಇಡಬೇಕು ಮತ್ತು ಅದು ಸಂಬಂಧಪಟ್ಟ ಸಮಸ್ಯೆಗಳ ವಿಚಾರವನ್ನು ಬೆಳಕು ಚೆಲ್ಲುವುದರ ಬಿಟ್ಟು IPL ಟಿಕೆಟ್ಗಾಗಿ ಎಲ್ಲೊಂದು ಕಡೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಅನೇಕರು ಈ ಸಂಬಂಧಪಟ್ಟ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಈಗಾಗಲೇ BJPಯ ಸಂಸದರು ಆಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಕೂಡ ಈ ರೀತಿಯ VIP ಸಂಸ್ಕೃತಿ ಸರಿಯಲ್ಲ ಮತ್ತು ಯಾಕೆ ಟಿಕೆಟ್ ಕೊಡಬೇಕಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತು ಉಚಿತವಾಗಿ ಯಾಕೆ ಟಿಕೆಟನ್ನು ಕೊಡಬೇಕಂತ ಪ್ರಶ್ನೆ ಮಾಡತಕ್ಕಂಥ ಅನೇಕ ನಾಯಕರುಗಳು ಕೇವಲ ಅರ್ಧದಷ್ಟು MLAಗಳು ಮಾತ್ರ IPL ಮ್ಯಾಚ್ಗೆ ಹೋಗ್ತಾರೆ, ಉಳಿದಂಥ ಎಲ್ಲ ಟಿಕೆಟ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಮತ್ತು ಅವ್ರಿಗೆ ಬೇಕಾದಂಥವ್ರಿಗೆ ಕೊಡ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ವಿಜಯಾನಂದ ಕಾಸಪ್ನವರ ಬೇಡಿಕೆಗೆ ಸಂಬಂಧಪಟ್ಟ ಈಗಾಗಲೇ KCA ಕೂಡ ಪರೋಕ್ಷವಾಗಿ ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. 2 ಟಿಕೆಟನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದರೆ DK ಶಿವಕುಮಾರ್ ಅವರನ್ನು ಭೇಟಿಯಾದಂಥ KCA ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ರವರು IPL ಸಂದರ್ಭದಲ್ಲಿ ಟಿಕೆಟ್ನ ಮಾರಾಟದ ಅಷ್ಟು ನಿಯಂತ್ರಣವು ಕೂಡ ಆಯಾ ಸಂಬಂಧಪಟ್ಟ ಸಂಸ್ಥೆಗಳ ಮೇಲೆ ಇರುತ್ತೆ. ಕರ್ನಾಟಕದಲ್ಲಿ ಕೂಡ RCBಯ ಅಂಡರಲ್ಲಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕಡೆ ಪರೋಕ್ಷವಾಗಿ RCB ಜೊತೆಯನ್ನು ಕೂಡ ಮಾತುಕತೆ ನಡೆಸಿರ್ತಕ್ಕಂಥ ವೆಂಕಟೇಶ್ ಪ್ರಸಾದ್ ಅವರು 2 ಟಿಕೆಟನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ರವರು ಮತ್ತು DNA ಸಂಸ್ಥೆ ಜೊತೆ ಇದೀಗ ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಉಚಿತ ಟಿಕೆಟ್ ನೀಡುವ ಸಂಬಂಧಪಟ್ಟ ಈಗಾಗಲೇ ಪ್ರಮುಖ ನಿರ್ಧಾರ ಕೂಡ ಹೊರಬೀಳಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಪಟೇಲ್ ರೇ ತಮ್ಮೆಲ್ಲ ಮಾಹಿತಿಗಾಗಿ.